ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಗೈಸ್, ನಾನು ಇವತ್ತಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಸಪೋರ್ಟ್ ಇರಲೇಬೇಕು. ಸೊ ಎಲ್ಲರೂ ಇನ್ನೂ ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಆದಷ್ಟು ಬೇಗ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಅಲ್ಲಿರುವ ಬೆಲ್ ಐಕಾನ್ ಹಂಗೆ ಕ್ಲಿಕ್ ಮಾಡಿಬಿಡಿ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೆಟ್ ಹಬ್ಬ ಅಲ್ವಾ ಇದು. ಆ್ಯಂಡ್ ಆಲ್ಸೋ ನನಗೂ ಅಷ್ಟೇ ತುಂಬಾ ಇಷ್ಟ. ಒಂದು ವಾರಕ್ಕಿಂತ ಮುಂಚೆನೇ ಮನೆ ಕ್ಲೀನಿಂಗ್ ಆಗಿರ್ಬೋದು, ವೆರೈಟಿ ಅಡುಗೆಗಳು ಮಾಡೋದು ಆ್ಯಂಡ್ ನಾವು ರೆಡಿ ಆಗೋದು, ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಯಿಗೆ ಸ್ಯಾರಿ ಉಚ್ಚೋದು, ಒಡವೆ ಹಾಕೋದು, ರೆಡಿ ಮಾಡೋದು ನೋಡೋಕ್ಕೆ ಒಂಥರ ನೆಮ್ಮದಿ ಅಲ್ವಾ. ನಾನಂತೂ ಪ್ರತಿ ವರ್ಷವೂ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇರ್ತೀನಿ ಈ ಹಬ್ಬಕ್ಕೆ. ಈ ಸ್ಯಾರಿ ರೆಡಿ ಮಾಡ್ಕೊಳ್ಳೋಕ್ಕೆ 1.5 hour ಆಗುತ್ತೆ. ಅದಕ್ಕೆ ನಮ್ಮಮ್ಮಿ ಬೇಗ ರೆಡಿ ಮಾಡ್ಕೊಂಡ್ರು. ನೀವು ನೋಡ್ತಾ ಇದ್ದೀರಾ, ಇವಾಗ ನಮ್ಮಮ್ಮಿ ಸ್ಯಾರಿ ಪಿನ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಈಗ 11:30 ಆಗಿದೆ. 11:30 ಆದ್ರೂ ಇನ್ನೂ ಏನು ಮಾಡೇ ಇರಲಿಲ್ಲ. ಎಲ್ಲ ಟೇಬಲ್ಸ್ ಎಲ್ಲ ಒಂದು ಕಡೆ ಹಾಕ್ಕೊಂಡು ಹೂವೆಲ್ಲ ಒಂದು ಸೈಡ್ ಇಟ್ಕೊಂಡಿದ್ವಿ. ಇವರಿಬ್ಬರು ಇರೋದು ಆ್ಯಕ್ಚುಲಿ ಊರಲ್ಲಿ, ಬಟ್ ಇವಾಗ ಹಬ್ಬಕ್ಕೆ ಅಂತ ಬಂದಿದ್ರು ಬೆಂಗಳೂರಿಗೆ. ಊರಲ್ಲೆಲ್ಲ 8 ಗಂಟೆ ಆಲ್ಮೋಸ್ಟ್ 9 ಗಂಟೆ ಅಷ್ಟೇ ಲಾಸ್ಟ್ ಊರಲ್ಲೇ ಎದ್ದಿರೋದು. ನೋಡಿ 12:15 ಆದ್ರೂ ಇನ್ನೂ ಮಲಗಿರಲಿಲ್ಲ. ಅದಕ್ಕೆ ನಾನು ಕರೆದವಳನ್ನ ಅಕ್ಕಿ ಆದರೂ ಹಾಕ್ಕೊಡ್ ಬಾ ಬೆನ್ಗೆಗೆ ಅಂತ. ನಾನು ಪೂಜೆ ಸಾಮಾನು ತೊಳಿತಾ ಇದ್ದೆ, ಅದಕ್ಕೆ ಅವಳಿಗೆ ಹೇಳ್ದೆ. ಇವಳು ಆ್ಯಕ್ಚುಲಿ ನಮ್ಮ ಅತ್ತೆ ಮಗಳು. ನೋಡೋಕೆ ಹುಡುಗ ಥರ ಕನ್ಸಿರ್ತಾಳೆ, ಬಟ್ ಹುಡುಗಿ ಕಟ್ಟಿಂಗ್ ಹಂಗೆ ಮಾಡಿಸಿದ್ದಾರೆ ಅಷ್ಟೇ. ಅಕ್ಕಿ ತುಂಬಿಸಿ ಟೇಬಲ್ ಮೇಲೆ ಇಟ್ಲು. ಟೇಬಲ್ ಮೇಲೆ ಇಟ್ಟಾದ್ಮೇಲೆ ನಮ್ಮ ಅಕ್ಕ ಅವ್ರ ಹತ್ರ ಏನೋ ಮಾತಾಡ್ತಾ ಇದ್ಲು. ಹೆಂಗಿದೆ ಸ್ಕೂಲು ಹಂಗೆ ಹಿಂಗೆ ಅಂತ. ಎಷ್ಟು ಹಠ ಮಾಡ್ತಾರೆ ಅಂದರೆ ಇಬ್ಬರೂ ಸ್ಕೂಲ್ಗೆ ಹೋಗೋಕ್ಕೆ ಏನಾದರೂ ಒಂದು ರೀಸನ್ ಸುಮ್ಮನೆ ಹೇಳ್ತಾನೆ ಇರ್ತಾರೆ. ಸೊ ಈಗ ನಮ್ಮ ಮಮ್ಮಿ ಪ್ಲೇಟ್ ಮೇಲೆ ಅಕ್ಕಿ ಹಾಕ್ಕೊಂಡು ರಂಗೋಲಿ ಹಾಕ್ತಾಯಿದ್ರು. ಅದ್ರ ಮೇಲೇ ಅಲ್ವಾ ಕಲಶ ಇಡೋದು. ಅದಕ್ಕೆ ಈಗ ನಂಗೆ ನಿದ್ದೆ ಬರ್ತಾಯಿತ್ತು ಅಂತ ಮಲ್ಕೊಳಕ್ಕೆ ಹೋಗ್ಬಿಟ್ಟೆ. ಮಾರ್ನಿಂಗ್ ನೋಡಿದ್ರೆ ಹಿಂಗೆ ರೆಡಿ ಮಾಡಿ ಇಟ್ಟಿದ್ರು ಅವರು. ಆಮೇಲೆ ನಾನು ಬೆಳಗ್ಗೆ ಎದ್ದು ತೋರಣ ಕಟ್ಬಿಟ್ಟು ಬಾಗಿಲಿಗೆಲ್ಲನೂ ನಮ್ಮ ಮಮ್ಮಿನೇ ಅರಿಶಿನ ಕುಂಕುಮ ಇಕ್ಕರು. ನಾನು ಇಟ್ಟಿದ್ದೆ, ಮತ್ತು ಇನ್ನೊಂದ್ಸಲಿ ಒರೆಸ್ಬಿಟ್ಟು ಅವರೇ ಇಟ್ಟರು. ಸೊ ಫೈನಲಿ ಹಿಂಗೆ ರೆಡಿ ಮಾಡಿದ್ರು. ನೋಡಿ ಹೆಂಗಿದೆ ಅಪ್ಪ. ಸೊ ನಮ್ಮ ಮಮ್ಮಿನೇ 6:30 ಅಷ್ಟೊತ್ತಿಗೆಲ್ಲ ಪೂಜೆ ಮಾಡಿಬಿಟ್ರು ಮಾರ್ನಿಂಗು. ನಾನಿನ್ನೂ ರೆಡಿ ಆಗಿರಲಿಲ್ಲ. ಆಮೇಲೆ ನಾನು ರೆಡಿ ಮಾಡ್ಕೊಂಡ್ಬಂದ್ಮೇಲೆ ಮುಗ್ಬಿಟ್ಟು ಇಟ್ಟಿಲ್ಲ, ಇಕ್ಬಿಡು ಹಂಗೆ ಅಂತ ಅಂದರು. ಅದಕ್ಕೆ ನಾನು ಇಡ್ತಾ ಇದ್ದೆ ಮುಗ್ಬಿಟ್ಟು. ನಾನು ರೆಡಿ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 11 ಆಗಿಬಿಟ್ಟಿತ್ತು. ಆಲ್ರೆಡಿ ಅಯ್ಯೋ 11 ಆಯ್ತಲ್ಲ ಅಂತ ಇನ್ನೂ ಪೂಜೆ ಮಾಡಿಲ್ಲ ಅಂತ ನಮ್ಮ ಮಮ್ಮಿ ಬೈತಾ ಇದ್ರು. ಹಬ್ಬದ ದಿವಸನೂ ಬೇಗ ಪೂಜೆ ಮಾಡೋಕ್ಕಾಗಲ್ಲ ನಿಮಗೆ, ಹೆಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ಸೊ ಇದು ನನ್ನ ಮೊದಲನೇ ವ್ಲಾಗ್. ಏನಾದರೂ ತಪ್ಪು ಮಾಡಿದರೆ, ತಪ್ಪು ಮಾತಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ಹೊಟ್ಟೆಗೆ ಹಾಕ್ಕೊಂಬಿಡಿ, ಏನೋ ಮಾಡಿದ್ರಲ್ವ ಬಡವ್ರ ಮನೆ ಮಕ್ಕಳು ಅಂತ. ಅಷ್ಟಲಕ್ಷ್ಮಿಯ ರೂಪವ ಧರಿಸಿ ಇಷ್ಟವರಗಳ ಕೊಡುವವಳೆ ಹರಿಯ ರಾಣಿ ಕರುಣಾವಾಹಿನಿ ಶ್ರೀ ಆದಿಲಕ್ಷ್ಮಿ ನಮೋ ನಮೋ. ಕೋಲಾಸುರನ ವಧಿಸಿದ ದೇವಿ ಪೂಜೆ ಎಲ್ಲ ಆದಮೇಲೆ ಹೊಟ್ಟೆ ಹಸಿತಾಯಿತು ಅಂತ ಟಿಫನ್ ಮಾಡೋಕೆ ಕೂತ್ಕೊಂಡೆ. ನಮ್ಮಮ್ಮಿ ಅಷ್ಟೊತ್ತಿಗೆ ಒಬ್ಬಟ್ಟು ಮಾಡಿದ್ರು, ಅದೇ ಒಂದು ತಿಂದೆ. ಅದಾದಮೇಲೆ ನಮ್ಮ ಮನೆ ಹತ್ರ ಕೋತಿ ಬಂತು. ಆಮೇಲೆ ಅದಕ್ಕೂ ಒಂದು ಬಾಳೆಹಣ್ಣು ಕೊಟ್ಬಿಟ್ಟು ಆಮೇಲೆ ನಮ್ಮಮ್ಮಿ ಒಬ್ಬಟ್ಟು ಮಾಡ್ತಾಯಿದ್ರು. ಅದಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಒಬ್ಬಟ್ಟು ಮಾಡಿಕೊಡ್ತಾ ಇದ್ದೆ. ಇದೆಲ್ಲ ಆದಮೇಲೆ ನಮ್ಮಮ್ಮಿ ಫ್ರೆಂಡ್ಸು ಬಂದರು. ಅವ್ರಿಗೂ ಊಟ ಇಟ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಸೊ ಗಾಯ್ಸ್, ಇವಾಗ ನಾವು ರೆಡಿ ಆಗಿದ್ದೀವಿ. ಸೊ ಅರಿಶಿನ ಕುಂಕುಮ ಬರ್ತಾರೆ ಸಾಯಂಕಾಲ. ಮತ್ತೆ ನಾನು ರೆಡಿ ಆಗೋಷ್ಟೊತ್ತಿಗೆ ನಮ್ಮ ಮನೆ ಕಡೆ ಎಲ್ಲನೂ ಒಂದು ರೌಂಡ್ ಮಳೆ ಬಂದು ಹೋಗ್ಬಿಟ್ಟಿತ್ತು ಆಲ್ರೆಡಿ. ಇವಾಗ ನನ್ನ ಪಕ್ಕದಲ್ಲಿ ಇದ್ದಾನೆ ಒಬ್ಬ, ಅವಾಗಿಂದ ಕಾಯ್ತವನೇ ಪಾಪ ಮಾತಾಡೋಕ್ಕಂತ. ಸೊ ಇವಾಗ ಅವನ್ನ ಪರಿಚಯ ಮಾಡಿಸ್ತೀನಿ, ಬನ್ನಿರಿ. ಅವ್ನು ಯಾರು ಅಂತಂದರೆ ನಿಮ್ಗೆ ಅವಾಗಲೇ ಡೌಟ್ ಬಂದಿರುತ್ತೆ, ಅವ್ನು ಯಾರು ಒಳ್ಳೆ ಸೆಕ್ಯೂರಿಟಿ ಇರ್ತಾರೆ ನಿಂತವನೇ ಪಕ್ಕದಲ್ಲಿ ಅಂತ. ಬಟ್ ನೋಡಿ, ಅವ್ನು ಯಾರೂ ಅಲ್ಲ, ನನ್ನ ತಮ್ಮ. ಅವನ ಹೆಸರು ಪುರುಷೋತ್ತಮ್ ಅಂತ. ಬಟ್ ನಾವೆಲ್ಲರೂ ಕರೆಯೋದು ಪೆಟ್ನಮಿಂದ ಬೆಳ್ಳಿ ಅಂತ ಕರಿತೀವಿ.
ನೋಡಿ ಅವಾಗಲಿಂದ ಅವನ ಬಗ್ಗೆ ಹೇಳ್ತಾ ಇದ್ದೀನಿ, ಒಂದು ಮಾತಾದರೂ ತಿರುಗಿ ನೋಡ್ತಾನ ಅಂತ ನೋಡಿ ಎಷ್ಟು ಚೆನ್ನಾಗಿ ಸ್ಮೈಲ್ ಕೊಡ್ತಾನೆ. SLC ಓದ್ತಾ ಇದ್ದಾನೆ. ಹೋಗೋ ಟ್ಯೂಷನ್ಗಂದರೆ ಇವತ್ತು ಟ್ಯೂಷನ್ ಇತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ SLC ಅಲ್ವಾ, ಸೊ ಇವತ್ತೂ ಹೋಗಿಲ್ಲ, ಬರೀ ಅಲ್ಟೆ ಹೊಡಿಯೋದು. ಇವ್ನು ನೋಡ್ತಾ ಇದ್ರೆ ನಿಮ್ಗೇನು ಅನ್ಸುತ್ತೆ ಹೇಳಿ, ಇವನು SLC ಅನಿಸುತ್ತಾ? ನೋಡಿ ಇವ್ನು ನೋಡ್ತಾ ಇದ್ರೆ SLC ಅನಿಸುತ್ತಾ, ಯಾವುದೋ 6th ಸ್ಟ್ಯಾಂಡರ್ಡ್ ಮಗು ಥರ ಕಾಣಿಸ್ತಾರೆ. ಸೊ ಗೈಸ್ ಈಗ 6:30, ಇನ್ನೇನು ಬಾಗಿಲು ನೀರು ಹಾಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಎಲ್ಲರನ್ನೂ ಅರ್ಶಿನ ಕುಂಕುಮ ಕರಿಬೇಕು. ಸೊ ನೀವು ಬನ್ನಿ. ಇನ್ನೇನು ಟೈಮ್ ಆಯಿತು ಅಲ್ವಾ ಅಂತ ನಮ್ಮ ಮಮ್ಮಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ, ನಮ್ಮ ಪ್ರೇಮದಿಂದ ಇವಾಗ ಅರ್ಶಿನ ಕುಂಕುಮ ಕೊಡ್ಬೇಕಂತೆ, ಮತ್ತೆ ಬನ್ನಿ. ಅರ್ಶಿನ ಕುಂಕುಮ ಎಲ್ಲ ಕೊಟ್ಟಿತ್ತಾಯಿತು. ಈಗ ಹೊಟ್ಟೆ ಹಸಿತೈತೆ ಅಂತ ಊಟಕ್ಕೆ ಕೂತ್ಕೊಂಡೆ. ಊಟ ಮುಗಿಯೋಷ್ಟರಲ್ಲಿ 10 ಗಂಟೆ ಆಯಿತು. 10 ಗಂಟೆ ಆದಮೇಲೆ ಆರತಿ ಬೆಳಗನ ಬನ್ನಿ ಅಂತ ಕರೆದ್ರು ನಮ್ಮ ಮಮ್ಮಿ. ಆರತಿ ಬೆಳಗ್ಬಿಟ್ಟು ಸ್ವಲ್ಪ ಕದಲ್ಸ್ಬಿಟ್ವಿ. ಸೊ ಇವಾಗ ಬಿಟ್ಟರೆ ಮಲ್ಲಿಗೆ ಬಿಡೋದೆ ಇಪ್ಪ ವಿಡಿಯೋ ಮಾಡ್ಕೊಡ್ತಿಲ್ಲ, ಫುಲ್ ಟೈರ್ಡ್ ಆಗಿಬಿಟ್ಟಿದೆ. ಮತ್ತೆ ಸಿಗ್ತೀನಿ ಹೊಸ ಕಂಟೆಂಟ್ ಜೊತೆಗೆ. ಸೊ ಅಲ್ಲಿವರೆಗೂ ಬಾಯ್, ಗುಡ್ ನೈಟ್.